ಹಾಯ್ ಫ್ರೆಂಡ್ಸ್, ಇವತ್ತು ಪೆಪ್ಪರ್ ಚಿಕನ್ ಗ್ರೇವಿ ಹೇಗೆ ಮಾಡೋದಂತ ನೋಡಿಸ್ತೀನಿ ಬನ್ನಿ. ಚಿಕನ್ ಆಯ್ತು ಮಗನೇ, ಅಳಬಾರ್ದು. ಚಿಕನ್ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ 1 kg, 1/4 kg ಅಷ್ಟು ಸಾಂಬಾರಿಗೆ ಈರುಳ್ಳಿ, ಆಮೇಲೆ ಮೆಣಸು, ಜೀರಿಗೆ, ಸೋಂಪು, ಧನಿಯಾ, ಒಣಗಿದ ಮೆಣಸಿನ್ಕಾಯಿ, ಚಕ್ಕೆ, ಲವಂಗ ಎಲ್ಲ ಫ್ರೈ ಮಾಡ್ಕೊಳ್ಳೋಕ್ಕೆ. ಇದು ಮಿಕ್ಸಿಗೆ ಕೊತ್ತಂಬರಿ, ಬೆಳ್ಳುಳ್ಳಿ, ಶುಂಠಿ, ಟೊಮೊಟೊ ಮಿಕ್ಸಿಗೆ ಹಾಕ್ಕೊಳ್ಳೋಕ್ಕೆ. 1 ನಿಮಿಷ ಎಣ್ಣೆ ಹಾಕ್ಕೊಳ್ಳೋಣ. ಸ್ಟವ್ ಹಚ್ಚಿದ್ದೀನಿ. ಇಲ್ಲಿ ಗರಂ ಮಸಾಲ ಎಲ್ಲ ಹಾಕೋಬೇಡ, ಅದೇ ಸರಿ. ಧೀರಜ್, ಎಲ್ಲ ಮಿಕ್ಸಿಗೆ ಹಾಕೊಳ್ಳೋದು. ಎಲ್ಲ ಹಾಕ್ಕೊಂಬಿಟ್ಟು ಫ್ರೈ ಮಾಡಿಬಿಡೋಣ ಚೆನ್ನಾಗಿ. ಟೊಮೊಟೊ, ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಬಿಟ್ಟು ಫ್ರೈ ಮಾಡಿ. ಒಂದು 50 ನಿಮಿಷ ಮಾಡಿದ್ರೆ ಸಾಕು. ತುಂಬ ಫ್ರೈ ಆಗಬೇಕು ಅನ್ನೋದನ್ನ ಇರಲಿಲ್ಲ, ಸುಮ್ಮನೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದು. ಎಲ್ಲ ಇವಾಗ ಮಿಕ್ಸಿಗೆ ಹಾಕೊಂಡು ರುಬ್ಕೊಂಡು ಬರೋಣ. ಮಸಾಲ ರುಬ್ಬಾಗಿದೆ. ತಿರ್ಗಾ ಬಾಂಡ್ಲಿಗೆ ಎಣ್ಣೆ ಹಾಕ್ಕೊಳ್ಳೋಣ. ಆಯಿತು, ಯಾಕೊಳ್ಳೋದಪ್ಪ, ಬಂದೆ ಬರ್ತಾ ಇದ್ದೀನಿ. ಗಲಾಟೆ ಯಾಕಪ್ಪ, ಸಾಂಬಾರು ಈರುಳ್ಳಿ ಹಾಕೋಣ. ಫ್ರೈ ಆಗ್ತಾ ಇದೆ. ಐ ಫ್ಲೇಮಲ್ಲಿ ಕೊಡೋಣ. ಇದು ಚೆನ್ನಾಗಿ ಫ್ರೈ ಆಗ್ಬಿಡ್ತು. ಚಿಕನ್ ಹಾಕೊಳ್ಳೋಣ. ಅಲ್ಬಾರ್ದು, ಚೆನ್ನಾಗಿ ಕೆಡ್ಸ್ಕೊಳ್ಳೋಣ. ಒಂದು ಕೈಯಲ್ಲಿ ಫೋನು, ಒಂದು ಕೈಯಲ್ಲಿ ಇದು. ಎಣ್ಣೆಲೆ ಚೆನ್ನಾಗಿ ಫ್ರೈ ಆಗಲಿ ಇವಾಗ, ಅಲ್ಲ ಪುನಿ? ಚಿಕನ್ ಫ್ರೈ ಆಗ್ತಾ ಇದೆ. ಒಂದು ಸ್ವಲ್ಪ ಕಲ್ಲುಪ್ಪು ಹಾಕ್ಕೊಬಿಡೋಣ. ಮಿಕ್ಸ್ ಮಾಡ್ಕೊಬಿಡೋಣ ಚೆನ್ನಾಗಿ. ಆಯಿತು. ಇನ್ನೊಂದು ಸ್ವಲ್ಪ ಚಿಕನ್, ಒಂದು 1/4 ಚಮಚ ಅರಿಶಿನ ಹಾಕ್ಕೊಳ್ಳೋಣ. ಅರಿಶಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಮಸಾಲ ಎಲ್ಲ ಹಾಕ್ಬಿಡೋಣ. ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ನೋಡ್ತೀನಿ. ನೀರು ಹಾಕ್ಕೊತಾ ಇದ್ದೀನಿ. ಸೂಪರಾಗಿದೆ. ಒಂಚೂರು ಚಿಕನ್ ಮಸಾಲ ಹಾಕ್ಕೊಳ್ಳೋಣ. ಅಷ್ಟೇ, ಕೊದ್ರೆ ರೆಡಿ ಆಗುತ್ತೆ. ಕುದಿ 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 ಕುದಿ, ಬೇಗ ಬೇಗ ಕುದಿ. ಇವಾಗ ಹಾಕ್ಕೊಳ್ಳೋದೆ, ತಿನ್ಕೊಳ್ಳೋದೆ.